ಜಾಯ್ನ್ ಆಗಿರುವ ಹಾಗೆ ದೇವ್ರೆ ಸೈತ ಕಾರ್ಯಗಳು ಮುರಿಯಲ್ಪಡಲು ಬೇಕು ದೇವ್ರೆ. ಹಾಗೆ ದೇವ್ರೆ ಇಲ್ಲಿ ಜಾಯ್ನ್ ಆಗಿರುವಂತ ಎಲ್ಲರೂ ಮುಟ್ಟಿ ದೇವ್ರೆ. ಹಾಗೆ ದೇವ್ರೆ ಇಲ್ಲಿ ಸೈತಾನ ಕಾರ್ಯಗಳು ಮುರಿಯಲ್ಪಡಲು ಬೇಕು ದೇವ್ರೆ. ಸುಮಾರು ಜನ ಜಾಯ್ನ್ ಆಗಿ ನಿಮ್ಮದೇ ಸತ್ಯ ವಾಕ್ಯವೆಂದು ನಂಬಲೇಬೇಕು ದೇವ್ರೆ. ಹಾಗೆ ದೇವ್ರೆ ಅಂತ್ಯದಿಂದ ಮುಕ್ತಾಯ ತನಕ ನೀಡುತ್ತೇ ಇದ್ದು ನಡೆಸಿದ್ದೇವೆ. ಯೇಸು ಕ್ರಿಸ್ತನ ಮುದ್ದಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಮೇಲೆ ನಾಡಿ ದೇವರನ್ನು ವೈಪಡಿಸೋಣ. ನನ್ನ ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ. ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಬದುಕಿರುವ ಕ್ಷಣವೆಲ್ಲ ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಶ್ರೇಷ್ಠ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶ್ರೇಷ್ಠ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಶಾಶ್ವತವು. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನಗೆಂದೆಂದು ಕೊಂಡಾಡುವೆ. ಆಮೆನ್ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಆದಷ್ಟು ವಿಡಿಯೋ ಆನ್ ಮಾಡ್ಕೊಂಡು ಇವತ್ತಿನ
ವಾಕ್ಯವನ್ನು ನೋಡೋಣ. ಇವತ್ತು ಶೈನಿ ಸಿಸ್ಟರ್ ಜಾಯ್ನ್ ಆಗ್ತಿಲ್ಲ, ಬರುವಾರ ಅವ್ರು ಜಾಯ್ನ್ ಆಗ್ತಾರೆ. ಇವತ್ತು ಹೊಸ ಜೀವ ಹೊಸ ಜೀವನದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. 2ನೇ ಪಾಠ ಕೊನೆಯ ಹಂತದಲ್ಲಿ. ಸೊ ಅದನ್ನು ನಾವು ನೋಡೋಣ. ಈಗ ಅವಿಶ್ವಾಸಿಗಳ 6 ಸ್ಥಿತಿಗಳ ಬಗ್ಗೆ ನಾವು ನೋಡಿದ್ವಿ. ಕಳೆದ ವಾರ ಅಭಿಷೇಕಿಸಲ್ಪಟ್ಟ ಹಳೆಯ ಒಡಂಬಡಿಕೆಯ ಆ ಪಾತ್ರಗಳ ಬಗ್ಗೆ ನಾವು ನೋಡಿದ್ವಿ. ಸತ್ಯರಸ, ಸತ್ಯಯಾಜಕ, ಸತ್ಯ ಪ್ರವಾದಿ ಅಂತ ಹೇಳಿ. ಈ ವಾರ ನಾವು ಯೇಸು ಸ್ವಾಮಿಯನ್ನ ನಂಬಿದವರಿಗೆ ಸಿಗುವಂತಹ ಆ 7 ಆಶೀರ್ವಾದಗಳ ಬಗ್ಗೆ ನಾವು ನೋಡೋಣ. ದೇವರ ನಾಮ ಸ್ತೋತ್ರ. ಸೊ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿರುವಂತಹ ಈ 7 ಆಶೀರ್ವಾದಗಳು, ದೇವರ ಮಕ್ಕಳಾಗಿ ನಾವು ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕೆಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿಯನ್ನ ನಾವು ಯಾಕೆ ನಂಬಬೇಕು? ಯೇಸು ಸ್ವಾಮಿನ ನಂಬಿದ್ರೆ ನಮಗೆ ಏನು ಲಾಭ ಅಥವಾ ಯಾವ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ತೇವೆ ಎಂಬುದಾಗಿ. ಇದು ಒಂದು ರಕ್ಷಣೆ ಮಾರ್ಗನೇ ನಾವು ಮೊದಲಿಂದ ನೋಡ್ತಾ ಇರೋದು, ಆದ್ರೆ ಸ್ವಲ್ಪ ಆಳವಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಈ ಒಂದು ಆ ಹೆಸರಿನಿಂದ ಹೊರತು ಬೇರೆ ಯಾವ ಹೆಸರಿನಲ್ಲೂ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿ ನಾವು ನೋಡ್ತಾ ಇರೋದು ಈ 2ನೇ ಪಾಠದಲ್ಲಿ. ಕೊನೆಯ ಅಂಶ ಏನಂತ ಹೇಳಿದ್ರೆ ದೇವರ ಮಗುವಿನ 7 ಆಶೀರ್ವಾದಗಳು. ಈಗ ನೀನು ನಾನು ದೇವರ ಮಕ್ಕಳಾಗಿದ್ದೇವೆ. ದೇವರು ನಮಗೆ ಕೊಟ್ಟಂತಹ ಈ ಆಶೀರ್ವಾದಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈ ಆಶೀರ್ವಾದಗಳು ನಿನ್ನ ನನ್ನ ಬಗ್ಗೆನೇ ಇರೋದು. ದೇವರು ನಿನ್ನ ನನ್ನ ಕುರಿತಾಗಿನೇ ಹೇಳಿರೋದು. ಹಾಗಾಗಿ ಇವುಗಳ ಕುರಿತು ನಾವು ಧ್ಯಾನ ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯಾರಾದ್ರೂ ಒಬ್ರು ವಚನಗಳನ್ನ ಓದೋಣ. ಯೋಹಾನ ಸುವಾರ್ತೆ 1:12. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. ಸೊ ಇಲ್ಲಿ 7 ಆಶೀರ್ವಾದಗಳಲ್ಲಿ ಮೊದಲನೇದು ನಾವು ನೋಡ್ತಾ ಇರೋದು ದೇವರ ಮಗು ಎಂಬುದಾಗಿ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದ್ತೀವಿ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನ ಕೊಟ್ಟನೆಂಬುದಾಗಿ. ಸೊ ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದ್ದಾರೆ. ಈಗ ದೇವರ ಮಗು ಆಗ್ಬೇಕು ನಾವು ಅಂದ್ರೆ ಯೇಸುವನ್ನ ನಂಬೋದು ತುಂಬಾ ಪ್ರಾಮುಖ್ಯ. ಹಾಗಾಗಿ ಯೋಹಾನ 1:12 ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ, ಯೇಸು ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿರ್ತಾರೆ ಎಂಬುದಾಗಿ. ಈಗ ಸೈತಾನನ ಮಗು ಬಗ್ಗೆ ನಾವು ನೋಡಿದ್ವಿ. ದೇವರ ಮಗುವಾಗಿ ಆದಾಮ ಹವ್ವ ಇದ್ರು, ದೇವರ ಮಕ್ಕಳಾಗಿ ಏದೇನ್ ತೋಟದಲ್ಲಿದ್ರು. ಆದ್ರೆ ದೇವರ ವಾಕ್ಯವನ್ನು ಯಾವಾಗ ಅವರು ಮೀರಿ ನಡ್ಕೊಂಡ್ರೋ ಆಗ ಅವರು ಸೈತಾನ ಮಕ್ಕಳಾದ್ರು ಎಂಬುದಾಗಿ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಅಂತ ಹೇಳಿ. ಅಂದ್ರೆ ಪಾಪ ಮಾಡಿದ ಯಾರು? ಆದಾಮ ಹವ್ವ. ಹಾಗಾಗಿ ಅವರು ಸೈತಾನನ ಮಕ್ಕಳಾದ್ರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಸಂತಾನ, ಅಂದ್ರೆ ಮನುಕುಲವೆಲ್ಲ, ಮನುಷ್ಯರ ಕುಲವೆಲ್ಲವೂ ಕೂಡ ಸಂಪೂರ್ಣವಾಗಿ ಸೈತಾನನ ಮಕ್ಕಳಾಗಿನೇ ಇದ್ರು ಎಂಬುದಾಗಿ ನೋಡ್ತೀವಿ. ಈಗಲೂ ಕೂಡ ಲೋಕದಲ್ಲಿ ಇರೋರೆಲ್ಲರೂ ಕೂಡ ಸೈತಾನನ ಮಕ್ಕಳು. ಆದ್ರೆ ಇಲ್ಲಿ ದೇವರು ಹೇಳ್ತಿರೋದು ಯೋಹಾನ 1:12, ಎಲ್ಲರೂ ಸೈತಾನ ಮಕ್ಕಳಾಗಿದ್ರು ಕೂಡ ಆ ಸೈತಾನನ ಮಕ್ಕಳಾಗಿರೋರು
ಯಾರ್ಯಾರು ಅವರಲ್ಲಿ ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ ಅವರಿಗೆ ದೇವರು ಅಧಿಕಾರ ಕೊಡ್ತಾನೆ. ಇವತ್ತಿನಿಂದ ನೀನು ನನ್ನ ಮಗ, ಇವತ್ತಿನಿಂದ ನೀನು ನನ್ನ ಮಗಳು ಅಂತ ಹೇಳಿ. ಆಮೇಲೆ ಸೊ ನೀನು ಇಲ್ಲಿ ಜೂಮಲ್ಲಿ ಜಾಯ್ನ್ ಆಗಿರುವಂತ ನೀನು ಯೇಸುವನ್ನ ನಂಬಿರೋದ್ರಿಂದ ದೇವರ ಮಗು ಆಗಿದೆಯಾ? ಯೇಸುವನ್ನ ನೀನು ಸಂಪೂರ್ಣವಾಗಿ ನಿನ್ನ ದೇವರಾಗಿ, ನಿನ್ನ ರಕ್ಷಕನಾಗಿ, ನಿನ್ನ ಕರ್ತನಾಗಿ ಅಂಗೀಕರಿಸಿಕೊಂಡಿರೋದಾದ್ರೆ ಖಂಡಿತವಾಗಲೂ ಕೂಡ ನಿನ್ನ ದೇವರ ಮಗು. ಯಾವ ಸಂದೇಹನೂ ನಿನಗಿರಬಾರ್ದು, ಅದರಲ್ಲಿ ನಿನಗೆ ಯಾವ ಅನುಮಾನನೂ ಇರಬಾರ್ದು. ಇದು ಮೊದಲನೇ ಆಶೀರ್ವಾದ, ಇದು ಶ್ರೇಷ್ಠವಾದ ಆಶೀರ್ವಾದ. ಯಾಕೆ ಈ ರಕ್ಷಣಾ ಮಾರ್ಗದಲ್ಲಿ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀವಿ? ಇದು ಸಾಧಾರಣವಾದ ವಿಷಯನ? ಸೈತಾನನ ಮಗನಾಗಿದ್ದಾಗ ನಾವೆಲ್ಲ ಸೈತಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡಿಕೊಂಡು ದೆವ್ವಗಳಿಂದ ಬಾಧಿಸಲ್ಪಟ್ಟು 6 ಸಮಸ್ಯೆಗಳು ನಮಗೆ ಹಿಂದಡ್ತಾ ಇತ್ತು. ಆದ್ರೆ ಈಗ ಯೇಸುವನ್ನ ನಂಬಿದ ನೀನು ನಾನು ಮತ್ತೆ ದೇವ್ರ ಮಕ್ಕಳಾಗ್ತಾ ಇದ್ದೀವಿ. ಯಾವ ಸ್ಥಾನಮಾನವನ್ನ, ಯಾವ ಅಧಿಕಾರವನ್ನ ಆ ಆದಾಮ ಹವ್ವ ಏದೇನ್ ತೋಟದಲ್ಲಿ ಕಳ್ಕೊಂಡ್ರು, ಆ ಸ್ಥಾನಮಾನನ ಮತ್ತೆ ಈಗ ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ಕೊಡ್ತಾನೆ. ಅಂದ್ರೆ ಯೋಚನೆ ಮಾಡಿ, ಅದು ಎಂತ ಶ್ರೇಷ್ಠವಾದ ಆಶೀರ್ವಾದ. ಈ ದೇವರ ಮಗನಾಗಿ ಮಗಳಾಗೋದಕ್ಕೆ ನಾವೇನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ನಾವೇನು ಕಷ್ಟ ಪಡ್ಬೇಕಾಗಿಲ್ಲ. ದೇವರೇ ನಮ್ಮ ಮೇಲೆ ಎಷ್ಟೋ ಪ್ರೀತಿ ನೀಡು ತನ್ನ ಮಗನನ್ನು ಕಳಿಸ್ಕೊಟ್ಟಿದ್ದಾರೆ. ಆತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಪಾಪಕ್ಕೋಸ್ಕರ ರಕ್ತ ಸುರಿಸಿದ್ದಾರೆ, ಸೈತಾನ ತಲೆ ಜಜ್ಜಿದ್ದಾರೆ, ಸತ್ತಿದ್ದಾರೆ, ಎದ್ದು ಬಂದಿದ್ದಾರೆ. ಒಬ್ಬ ಪಾಪಿ ಪರಿಶುದ್ಧನಾಗೋದಕ್ಕೆ, ಒಬ್ಬ ಪಾಪಿ ನೀತಿವಂತನಾಗೋದಕ್ಕೆ, ಒಬ್ಬ ಪಾಪಿ ಸೈತಾನ ಜಯಿಸೋದಕ್ಕೆ, ಒಬ್ಬ ಪಾಪಿ ನರಕವನ್ನ ಜಯಿಸೋದಕ್ಕೆ ಏನೆಲ್ಲ ಕಷ್ಟ ಪಡಬೇಕೋ, ಏನೆಲ್ಲ ಅವಮಾನ ಸಹಿಸ್ಬೇಕೋ ಅದೆಲ್ಲ ಯೇಸುಸ್ವಾಮಿ ಪಟ್ರು. ನಾವು ನಮ್ಮ ಪಾಪಕ್ಕಾಗಿ ಸತ್ತಿದ್ರು ಕೂಡ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಕಾರಣ, ಈಗ ತಪ್ಪು ಮಾಡೋರ್ನ ಶಿಕ್ಷೆ ಕೊಟ್ರೆ ಅವನು ನೀತಿವಂತನಾಗಿ ಮಾರ್ಪಡ್ತಾನ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನ ಅನ್ಕೊಳ್ಳಿ, ಕೋರ್ಟಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ, ನೇಣು ಕಂಬಕ್ಕೆ ಏರಿಸಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ಸತ್ ಮೇಲೆ ಅವನ್ ನೀತಿವಂತನಂತ ಕರೆಯಲ್ಪಡ್ತಾನ? ಇಲ್ಲ. ಅವನ್ ಪಾಪ ಮಾಡಿದ್ದ, ಅವನ್ ತಪ್ಪು ಮಾಡಿದ್ದ, ತಕ್ಕ ಶಿಕ್ಷೆ ಅನುಭವಿಸ್ದ ಅಂತ ಹೇಳ್ತೀವಿ ವಿನಃ ಸತ್ ಮೇಲಾದ್ರೂ, ಅವನ ಶಿಕ್ಷೆ ಅನುಭವಿಸ್ಮೇಲಾದ್ರೂ ಅವನೇ ನೀತಿವಂತನ ಆಗಲ್ವಲ್ಲ. ನಮ್ಮ ತಪ್ಪುಗಳಿಗಾಗಿ ನಾವು ಸತ್ತಿದ್ರು ನಾವು ನೀತಿವಂತರ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾವೆಲ್ಲ ಪಾಪಿಗಳು. ಅದಕ್ಕೇನೆ ಯೇಸು ಸ್ವಾಮಿಯ 2 ಕಡೆ, ಯೇಸು ಸ್ವಾಮಿ ಸಾಯುವಾಗ ಸಿಲುವೆಯಲ್ಲಿ ಬಲಗಡೆಯಲ್ಲಿ ಒಬ್ರು, ಎಡಗಡೆಯಲ್ಲಿ ಒಬ್ರು ಕಳ್ಳರು ಇರ್ತಾರೆ, ಅವ್ರನ್ನು ಕೂಡ ಸಿಲುವೆಗೆ ಹಾಕಿರ್ತಾರೆ. ಆಗ ಸೊ ಏನ್ ಹೇಳ್ತಿದೆ? ಆ ಕಡೆ ಈ ಕಡೆ ಯೇಸು ಸ್ವಾಮಿ ಮಧ್ಯ ಇರ್ತಾರೆ, ಆ ಕಡೆ ಈ ಕಡೆ ಇಬ್ರು ಕಳ್ಳಂದಿರ್ನ ಶಿಲ್ಬೆಗೆ ಹಾಕಿರ್ತಾರೆ. ಓಕೆ. ಸೊ ಯೇಸುಸ್ವಾಮಿಯನ್ನ ಸಿಲುವೆಗೆ ಹಾಕುವಾಗ ಎಡಗಡೆ ಒಬ್ರು, ಬಲಗಡೆಯಲ್ಲಿ ಒಬ್ರು ಸಿಲುವೆಗೆ ಹಾಕಲ್ಪಟ್ಟಿರ್ತಾರೆ. ಅದರಲ್ಲಿ ಆ ಬಲಗಡೆಯಲ್ಲಿರುವಂತ ಒಬ್ಬ ಕಳ್ಳ ಹೇಳ್ತಾನೆ ಎಡಗಡೆಯಲ್ಲಿರೋನಿಗೆ, ನೀನು ನಾನು ನಮ್ಮ ತಪ್ಪಿಗೆ, ನಮ್ಮ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ಆದ್ರೆ ಯೇಸು ಯಾವ ತಪ್ಪನ್ನು ಮಾಡಿಲ್ಲ, ಸಿಲುವೆ ಮರಣವನ್ನು ಅನುಭವಿಸುವಂತ ತಪ್ಪನ್ನೇನು ಆತನು ಮಾಡಿಲ್ಲ ಅಂತ ಹೇಳ್ಬಿಟ್ಟೆ ಆತನು ಹೇಳ್ತಾನೆ. ಸೊ ಆ ಸಮಯದಲ್ಲಿ ಯೇಸುನ ನಂಬಿ ಅವನ ರಕ್ಷಣೆ ಹೊಂದುತ್ತಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕಳ್ಳರು ಅವ್ರು ಮಾಡಿದ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಾ ಇದ್ರು, ಆದ್ರೆ ಯೇಸು ಯಾವ ತಪ್ಪು ಮಾಡ್ದೇನೆ ನೀತಿವಂತನಾಗಿ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದು. ಯಾಕೆ ಇವತ್ತು ಯೇಸುನ ನಂಬಿದ್ರೆ ನಾವು ದೇವ್ರ ಮಕ್ಳು ಆಗ್ತೀವಿ ಅಂದ್ರೆ, ಯೇಸು ನೀತಿವಂತ, ಯೇಸು ದೇವ್ರು, ಯೇಸು ಮಾತ್ರನೇ ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ. ಯೇಸು ಮಾತ್ರನೇ ನಮ್ಮನ್ನ ದೇವ್ರ ಮಕ್ಕಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಆದಮ ನಮ್ಮನ್ನೆಲ್ಲ ಸೈತಾನ ಮಕ್ಕಳಾಗಿ ಮಾಡ್ಬಿಟ್ಟ. ನಾವೇನ್ ಹೋಗಿ ಹಣ್ಣು ತಿಂದಿಲ್ಲ, ನಾವೇನ್ ದೇವ್ರ ಮಾತನ್ನ ಮೀರಿ ನಡೆದಿರ್ಲಿಲ್ಲ ಏದೇ ತೋಟದಲ್ಲಿ, ಆದ್ರೆ ಒಬ್ಬನಿಂದ ನಾವೆಲ್ಲ ಪಾಪಿಗಳಾದ್ವಿ.
ಒಬ್ಬನಿಂದ ನಾವೆಲ್ಲರೂ ದೇವರಿಂದ ದೂರವಾದ್ವಿ. ಒಬ್ಬನಿಂದ ನಾವ್ ಹೇಗೆ ದೇವರಿಂದ ದೂರವಾದವೋ, ಒಬ್ಬನಿಂದ ನಾವ್ ಹೇಗೆ ನರಕಕ್ಕೆ ಹೋಗೋರಾದವೋ, ಒಬ್ಬನಿಂದ ನಾವ್ ಹೇಗೆ ಸೈತಾನನ ಮಕ್ಕಳಾಗಿ ಮಾರ್ಪಟ್ಟು ಪಾಪಿಗಳಾದ್ವೋ, ಹಾಗೇನೆ ಈ ಕೊನೆ ಆದಾಮ ಅಂತ ಯೇಸುಸ್ವಾಮಿನ ಹೇಳ್ತಾರೆ. ಕೊನೆ ಆದಾಮನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಮಕ್ಕಳಾಗಿ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಆದಾಮನಿಂದ ನಾವು ದೇವರ ಮಾತಿಗೆ ಅವಿಧೇಯರಾಗಿ ನಡ್ಕೊಂಡು ಸೈತಾನ ಮಕ್ಕಳಾಗ್ಲಿಕ್ಕೆ ಎಷ್ಟು ಸಾಧ್ಯನೋ, ಯೇಸುವನ್ನ ನಂಬಿ ದೇವರ ಮಕ್ಕಳಾಗೋದು ಕೂಡ ಅಷ್ಟೇ ಸಾಧ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾನು ಯಾವ ರೀತಿ ಆ ವಾಕ್ಯಗಳನ್ನ ವಿವರಿಸ್ತಾ ಇದ್ದೀನಿ, ದಯಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತೆ ಅದನ್ನ ಹಿಡ್ಕೊಳ್ಳಿ. ಎರಡನೇ ಆಶೀರ್ವಾದ ಪರಿಶುದ್ಧಾತ್ಮನ ವಾಸ ಮತ್ತು ಮಾರ್ಗದರ್ಶನ. ನೀನು ನಾನು ದೇವರ ಮಕ್ಕಳು ಹೇಳದ್ನಲ್ಲ, ಅದು ಶ್ರೇಷ್ಠವಾದ ಆಶೀರ್ವಾದ. ಈ ಲೋಕದಲ್ಲಿ ನಮಗ್ ಬೇರೆ ಎಲ್ಲೂ ಸಿಗದೆ ಇರುವಂತಹ ಆಶೀರ್ವಾದ. ದೇವರ ಮಕ್ಕಳಾಗಿ ಜೀವಿಸೋದು, ದೇವರ ಮಕ್ಕಳಾಗಿ ಸಾಯೋದು. ಹಾಗಾಗಿ ಇಲ್ಲಿರುವಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತ ವಿಷಯ. ಲೋಕದಲ್ಲಿ ಯೇಸು ಸ್ವಾಮಿ ನಂಬಿರೋದಕ್ಕೆ ನಮ್ಗೆ ಅವಮಾನಗಳಾಗ್ಬೋದು, ಬೈಬೋದು, ಹೊಡಿಬೋದು, ಕೇವಲವಾಗಿ ಮಾತಾಡ್ಬೋದು. ಇವೆಲ್ಲ ಈ ರೀತಿ ಮಾಡ್ತಾರಂತ ಯೇಸು ಸ್ವಾಮಿಗೆ ಈಗಾಗ್ಲೇ ಗೊತ್ತು. ಆದ್ರೂ ಆತನ ಮುಂಚಿತವಾಗಿ ಎಲ್ಲವನ್ನ ಹೇಳಿದ್ದಾರೆ. ನಾವು ದೇವ್ರ ಮಕ್ಕಳಾಗಿ ಬದುಕೋದು ತುಂಬಾ ಮುಖ್ಯ. ದೇವ್ರ ನಾಮಕ್ಕೆ ಸ್ತೋತ್ರ. ಅದೊಂದು ಶ್ರೇಷ್ಠವಾದ ಆಶೀರ್ವಾದ. ಆ ದೇವ್ರ ಮಗುವಾಗಿ ಬದುಕೋದಕ್ಕೆ ಸೈತಾನ್ಗೆ ಇಷ್ಟ ಇಲ್ಲ. ಹಾಗಾಗಿ ಆದಾಮ ಅವನನ್ನ ಯಾವ ರೀತಿ ಅವನು ಯಾಮಾರ್ಸ್ನೋ, ಮೋಸ ಮಾಡಿದ್ನೋ, ಹಾಗೆ ಈ ಲೋಕದಲ್ಲಿರುವಂತಹ ಶ್ರೀಮಂತರಿಗೆ, ಸ್ವಾಮೀಜಿಗಳಿಗೆ, ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ತತ್ವಜ್ಞಾನಿಗಳಿಗೆ ಎಲ್ಲರನ್ನೂ ಕೂಡ ಮೋಸ ಮಾಡ್ತಾ ಇದ್ದಾನೆ. ಅವ್ರು ಹಿಡ್ಕೊಂಡಿರೋದೇ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡ್ತಿದ್ದಾನೆ. ಹಾಗಾಗಿ ನಾವ್ ಎಚ್ಚರಗೊಳ್ಬೇಕು. ಎರಡನೇ ಆಶೀರ್ವಾದ ಬಂದು ಪರಿಶುದ್ಧಾತ್ಮನ ವಾಸ. ಇಷ್ಟು ದಿನ ನನ್ನಲ್ಲಿ ಏನು ವಾಸವಾಗ್ತಿತ್ತು ಗೊತ್ತಾ? ದುರಾತ್ಮಗಳು, ಸೈತಾನನ ಆತ್ಮ ನಮ್ಮಲ್ಲಿ ವಾಸವಾಗಿತ್ತು. ಕತ್ತಲೆ ತುಂಬಿತ್ತು ನಮ್ಮಲ್ಲಿ. ಸತ್ಯ ಗೊತ್ತಿರ್ಲಿಲ್ಲ ನಮಗೆ. ನಾವು ತಿಳ್ಕೊಂಡಿರೋದೇ ಸತ್ಯ ಅನ್ಕೊಂಡಿದ್ವಿ. ಇಷ್ಟು ದಿನ ನಾವು ಮಾಡ್ತಿರೋದೇ ಸರಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿದ್ದೆ ಸುವಾರ್ತೆ ಕೇಳದ್ಮೇಲೆ, ಸತ್ಯ ಸುವಾರ್ತೆ ಕೇಳದ್ಮೇಲೆ. ಈಗ ಯಾರು ಯೇಸು ನಂಬಿದಾರೋ ಅವರು ದೇವ್ರ ಮಕ್ಕಳು. ಯಾರು ದೇವ್ರ ಮಕ್ಕಳೋ ಅವರ ಹೃದಯಗಳಲ್ಲಿ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ. ದೇವರ ಆತ್ಮನು ವಾಸ ಮಾಡೋದು ಮಾತ್ರ ಅಲ್ಲ, ಆತನು ಸುಮ್ಮನೆ ಇರೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿ ಸುಮ್ಮನೆ ಇರೋದಿಲ್ಲ. ಆತ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾನೆ, ಅಂದ್ರೆ ನಮ್ಮನ್ನ ನಡೆಸ್ತಾನೆ ಪ್ರತಿದಿನ. 1 ಕೊರಿಂಥ 3:16 ಯಾರಾದ್ರೂ ಒಬ್ರು ಓದೋಣ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಆಮೆನ್. ಸೊ ಇಲ್ಲಿ ನೀನು ನಾನು ದೇವರ ಆಲಯಗಳು. ಹೇಗೆ ನಾವು ದೇವರ ಆಲಯಗಳು? ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಿರೋದ್ರಿಂದಲೇ ನಾವು ದೇವರ ಆಲಯಗಳು. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಿಲ್ಲ ಅಂದ್ರೆ ನಾವು ದೇವರ ಆಲಯಗಳು ಅಲ್ಲವೇ ಅಲ್ಲ. ಸುಮ್ನೆ ನಾವು ದೇವರ ಆಲಯ ಅಂದ್ರೆ ಖಾಲಿ ಆಲಯನ? ನಾವೆಲ್ಲ ಸುಮ್ನೆ ಖಾಲಿ ದೇವರ ಆಲಯನ? ಅಲ್ಲ. ದೇವ್ರು ಇರೋದನ್ನೇ ತಾನೇ ಆಲಯ ಅನ್ನೋದು, ದೇವರ ಆಲಯ ಅಂತ. ದೇವರ ಆತ್ಮನೇ ಇಲ್ಲ ಅಂದ್ರೆ ನೀನ್ ಹೇಗ್ ದೇವರ ಆಲಯ ಆಗ್ತೀಯ? ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ಕೊಂಡಿದಾರೋ ಅವರ ದೇಹಗಳು ದೇವರ ಆಲಯಗಳು ಅನ್ನೋದನ್ನ ಮರಿಬಾರ್ದು. ನೀನು ದೇವರ ಆಲಯ. ದೇವರ ಆತ್ಮ ನಿನ್ನಲ್ಲಿ ವಾಸ ಮಾಡ್ತಿರೋದ್ರಿಂದಲೇ ನೀನು ದೇವರ ಆಲಯ. ನೀನ್ ದೇವರ ಆಲಯವಾಗಿ ಮಾರ್ಪಟ್ಟ ಮೇಲೆ ದೇವರ ಆತ್ಮನು ಬರ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಫಸ್ಟ್ ದೇವರ ಆಲಯವಾಗಿ ಮಾರ್ಪಟ್ಟ ಮೇಲೆ ದೇವರು ಬಂದು ನಿಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಅಲ್ಲ. ಯೇಸು ಸ್ವಾಮಿ ನಿಮ್ಮೊಳಗೆ ಬಂದಿರೋದ್ರಿಂದಲೇ ನೀವು ದೇವರ ಆಲಯಗಳಾಗಿ ಮಾರ್ಪಟ್ಟಿರೋದು. ಆಮೇಲೆ ಈಗ ದೇವರ ಆತ್ಮನ ಕೆಲಸ ಏನು? ಬೈಬಲ್ ಅಲ್ಲಿ ನೀವು ಓದುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆತನು ಬಂದು, ನಾನು ನಿಮ್ಗೆ ಬೇರೊಬ್ಬ ಸಹಾಯಕನನ್ನ ಕಳಿಸ್ತೀನಿ, ಆತನು ಬಂದು ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾನೆ, ನಿಮಗೆ ಬೋಧಿಸ್ತಾನೆ, ನೀವು ನಡೆಯಬೇಕಾದ ದಾರಿಯನ್ನ ತೋರಿಸ್ಕೊಡ್ತಾನೆ, ನನ್ನ ಕುರಿತಾಗಿ ಎಲ್ಲವನ್ನ ನೆನಪಿಗೆ ತರ್ತಾನೆ, ನಿಮಗೆ ಪಾಪದ ಅರಿವನ್ನು ಉಂಟು ಮಾಡ್ತಾನೆ. ನೀನೇನೇ ತಪ್ಪು ಮಾಡ್ದಾಗ್ಲೂ ಕೂಡ ಅರೆ ನಾನು ತಪ್ಪು ಮಾಡ್ದೆ ಅಂತ ಹೇಳಿ ಅನ್ಸುತ್ತೆ. ಆ ದೇವರ ಆತ್ಮನು ನಿಮ್ಮನ್ನ ಪ್ರೇರೇಪಿಸಿ ಸರಿಯಾದ ಮಾರ್ಗದಲ್ಲಿ ಯಾವ್ದನ್ನ ಹಿಡ್ಕೋಬೇಕು, ಯಾವ್ದನ್ನ ಬಿಡ್ಬೇಕು, ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತ ಹೇಳಿ ಆ ದೇವರ ಆತ್ಮನು ನಮ್ಮನ್ನ ನಡೆಸ್ತಾನೆ. 3ನೇ ಆಶೀರ್ವಾದ
ಈಗ 2 ಆಶೀರ್ವಾದ ಮರಿಬಾರದು. ನೀನು ದೇವರ ಮಗು ಅಂತ ಬಲವಾದ ಒಂದು ನಿಶ್ಚಯ ಇರಬೇಕು. ನೀನು ದೇವರ ಮಗಳು ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇರಬಾರ್ದು. ನಿನಗೆ ಒಂದು ವೇಳೆ ಸಂದೇಹ ಇದೆ ಅಂದ್ರೆ ಖಂಡಿತ ನೀನು ದೇವರ ಮಗುನೇ ಅಲ್ಲ. ಆ ರಕ್ಷಣೆಯ ಭರವಸೆ ಇಲ್ಲ ಅಂತ ಹೇಳಿದ್ರೆ ನಾವೇಗೆ ದೇವರ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ? ಯಾರಿಗೆ ರಕ್ಷಣೆ ಭರವಸೆ ಇಲ್ವೋ ನಾವು ದೇವ್ರ ಮಕ್ಕಳಾಗಿದ್ದೀವಿ, ಪರಿಪೂರ್ಣವಾಗಿ ಸಾಯೋ ತನಕ ಸತ್ತ ಮೇಲೂ ಕೂಡ ನಾವು ದೇವ್ರ ಮಕ್ಕಳು ಅಂತವನ್ನ ಸೈತಾನ ಮೋಸ ಮಾಡ್ತಾನೆ, ದಾರಿ ತಪ್ಪಿಸ್ತಾನೆ. ಹಾಗಾಗಿ ನೀನು ನಿಶ್ಚಯ ಮಾಡ್ಕೋಬೇಕು ಇವತ್ತು ನೀನು ದೇವರ ಮಗು ಆಗಿದ್ದೀಯಾ ಅಂತ. ಎರಡನೇದಾಗಿ, ನಿನ್ನಲ್ಲಿ ದೇವರ ಆತ್ಮನು ಇದ್ದಾನೆ ಸದಾಕಾಲ. ಯೇಸು ಕ್ರಿಸ್ತನು ಬರೋವರೆಗೂ, ಒಂದು ನಾವು ಸಾಯೋವರೆಗೂ, ಇಲ್ಲ ಅಂದ್ರೆ ಕ್ರಿಸ್ತನು ಬರೋವರೆಗೂ ಆ ಪರಿಶುದ್ಧಾತ್ಮನು ಸದಾಕಾಲ ನಮ್ಮ ಸಹಾಯಕನಾಗಿರ್ತಾನೆ. ಸಹಾಯಕನಾಗಿ ಅಂದ್ರೆ ಈ ಲೋಕದಲ್ಲಿ ಸೈತಾನ ನಮ್ಮನ್ನ ನಾಶ ಮಾಡ್ಬೇಕು ಅಂತ, ಸೈತಾನ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾನಲ್ಲ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಯಾರನ್ನ ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ ಅಂತ ಹೇಳಿ 1 ಪೇತ್ರ 5:8 ನಾವು ನೋಡ್ತೇವೆ. ಹಾಗಾಗಿ ಸೈತಾನನ ಆತ್ಮಗಳು, ಆಕಾಶ ಮಂಡಲದಲ್ಲಿ ದುರಾತ್ಮಗಳು ಎಲ್ಲವೂ ಕೂಡ ದೇವರ ಮಕ್ಕಳನ್ನ ನಾಶ ಮಾಡ್ಬೇಕು. ಆದಾಮ ಅವರನ್ನ ಯಾವ ರೀತಿ ದೇವರ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಮಾಡಿ ದೇವರಿಂದ ದೂರ ಮಾಡಿದ್ರು, ಹಾಗೆ ಈ ಲೋಕದಲ್ಲಿ ಯೇಸುನ ನಂಬುವನ್ನ ಮಾತ್ರ ಮೋಸ ಮಾಡ್ಬೇಕು ಅಂತ ಸೈತಾನ ನೋಡ್ತಾ ಇರ್ತಾನೆ. ಹಾಗಾಗಿ ನೀನು ಮರಿಬಾರ್ದು ನೀನು ದೇವರ ಮಗು ಅಂತ. ಆ ಭರವಸೆಯೊಂದಿಗೆ ಜೀವಿಸ್ಬೇಕು. ಎರಡನೇದಾಗಿ, ದೇವರ ಆತ್ಮ ನಿನ್ನಲ್ಲಿ ಇರ್ತಾನೆ ಮತ್ತು ಸದಾಕಾಲ ಇದ್ದಾನೆ. ನಿನ್ನನ್ನು ಎಂದಿಗೂ ಕೂಡ ಆತನು ಬಿಟ್ಟು ಹೋಗೋದಿಲ್ಲ. ನೀನು ಪ್ರಾರ್ಥನೆ ಮಾಡದೇ ಇದ್ದಾಗ, ನೀನು ದೇವರ ಸೇವೆ ಮಾಡದೇ ಇದ್ದಾಗ, ನೀನು ದೇವರಿಗಾಗಿ ಬದುಕದೇ ಇದ್ದಾಗ ದೇವರ ಆತ್ಮನು ನಿನ್ನೊಳಗಡೆ ಇದ್ದುಕೊಂಡು ನೊಂದುಕೊಳ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಪರಿಶುದ್ಧಾತ್ಮವನ್ನ ನೋಯಿಸಬೇಡಿ ಎಂಬುದಾಗಿ, ಪರಿಶುದ್ಧಾತ್ಮವನ್ನ ಬೇಸರಗೊಳಿಸಬೇಡಿ. ಆತ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆತನ ಹೇಳೋದನ್ನ ಕೇಳಿ, ನಿಮ್ಮಿಷ್ಟಕ್ಕೆ ನೀವು ನಡ್ಕೋಬೇಡಿ. ಅನೇಕ ಸಲ ನಮ್ಮ ಇಷ್ಟದಂತೆ ನಾವು ನಡ್ಕೊಳ್ತೀವಿ. ದೇವರ ಆತ್ಮನು, ಈಗ ನಿಮ್ಗಿಂತ ದೊಡ್ಡವ್ರು ಯಾರಾದ್ರೂ ನಿಮ್ ಜೊತೆಲಿ ಇರುವಾಗ ನಿಮ್ಗಿಂತ ದೊಡ್ಡವ್ರ ಮಾತೇ ಕೇಳ್ತೀರ ತಾನೆ. ನಿಮ್ ಮನೇಲಿ ಯಾರು ದೊಡ್ಡವರು ಅವ್ರ ಮಾತಾನೆ ಕೇಳ್ತೀರ. ನಿಮ್ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಯಾರು ದೊಡ್ಡವರು ಅವ್ರ ಮಾತಾನೆ ಕೇಳ್ತೀರ. ಅಲ್ಲೊಬ್ಬ ಲೀಡರ್ ಅಂತ, ಕ್ಲಾಸ್ ಲೀಡರ್ ಅಂತಾನೋ, ಸ್ಕೂಲ್ ಲೀಡರ್ ಅಂತಾನೋ, ಅಥವಾ ಪ್ರಿನ್ಸಿಪಾಲ್ ಅಂತಾನೋ, ಅವ್ರ ಮಾತೇ ಎಲ್ಲರೂ ಕೇಳಬೇಕು. ಹಾಗೆ ನನ್ನ ಜೀವನದಲ್ಲಿ ಪರಿಶುದ್ಧಾತ್ಮನು ಶಾಶ್ವತ ಕೊಡಲ್ಪಟ್ಟಿದ್ದಾನೆ. ಆತನ ಹೇಳುವ ಹಾಗೆ ನಾವು ನಡೆಯುವರಾಗಬೇಕು. ಆ ದೇವರಾತ್ಮನು ನಮ್ಮಲ್ಲಿ ಮನ್ಸಲ್ಲಿ ಮಾತಾಡ್ತಾನೆ, ಹೃದಯದಲ್ಲಿ ಮಾತಾಡ್ತಾನೆ, ನಾವು ನೋಡೋ ವಿಷಯಗಳಿಂದ ಮಾತಾಡ್ತಾನೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದರಂತೆ ನಾವು ನಡ್ಕೋಬೇಕು. 3ನೇ ಆಶೀರ್ವಾದ ಏನ್ ಗೊತ್ತಾ? ನಿನ್ನ ಪ್ರಾರ್ಥನೆಗೆ ಉತ್ತರ ಇದೆ. ಆಮೇಲೆ ನೀನು ದೇವರ ಮಗು ಆಗಿರೋದ್ರಿಂದಲೇ ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನೆ. ನೀನು ಏಸಪ್ಪ ನಂಬಿಲ್ಲ ಅಂದ್ರೆ, ನೀನ್ ದೇವರ ಮಗು ಆಗಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆಗಳನ್ನ ದೇವ್ರು ಕೇಳೋದಿಲ್ಲ. ದೇವ್ರ ವಾಕ್ಯದಲ್ಲೇ ಇದೆ. ಮೇಘಗಳನ್ನ ನಮ್ಮ ಪ್ರಾರ್ಥನೆಗಳು ಪರಲೋಕಕ್ಕೆ ಹೋಗ್ಬಾರ್ದು ಅಂತ ಮೇಘಗಳಿಂದ ತಡೆ ಮಾಡ್ತಾನೆ ಎಂಬುದಾಗಿ. ದೇವದೂತರು ಬಂದು ನಮ್ಮ ಪ್ರಾರ್ಥನೆಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಯಾರ ಪ್ರಾರ್ಥನೆ? ದೇವರು ನಂಬಿರುವ ಮಕ್ಕಳ ಪ್ರಾರ್ಥನೆ. ಪ್ರಕಟಣೆ 8ನೇ ಅಧ್ಯಾಯ 3-5 ನೋಡುವಾಗ, ದೇವದೂತರು ಬಂದು ದೇವರ ಮಕ್ಕಳ ಪ್ರಾರ್ಥನೆಗಳನ್ನ ಚಿನ್ನದ ಪಾತ್ರೆಯಲ್ಲಿ ಇಟ್ಟು ತೆಗೆದುಕೊಂಡು ಹೋಗ್ತಾರೆ, ಅದರ ಉತ್ತರವನ್ನು ಕೂಡ ತರ್ತಾರೆ ಎಂಬುದಾಗಿ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನೀನು ದೇವರ ಮಗುನೇ ಆಗಿಲ್ಲ ಅಂದ್ರೆ ದೇವದೂತರು ಎಲ್ಲಿ ಬರ್ತಾರೆ? ನಿನ್ನ ಪ್ರಾರ್ಥನೆಗಳನ್ನ ಯಾವಾಗ ತೆಗೆದುಕೊಂಡು ಹೋಗ್ತಾರೆ? ಹೇಗೆ ನಿನ್ನ ಪ್ರಾರ್ಥನೆಗಳ ಉತ್ತರ ಸಿಗುತ್ತೆ? ನಾನು ದೇವ್ರ ಮಕ್ಕಳು ಆಗಿರೋದ್ರಿಂದಲೇ ನಮ್ಮ ಪ್ರಾರ್ಥನೆಗೆ ಉತ್ತರ ಇದೆ. ಹಾಗಾಗಿ ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಯೋಹಾನ 16:24 ಓದ್ಕೊಳ್ಳೋಣ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದು ಹೌದು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಆಮೇಲೆ ಸೊ ಇಲ್ಲಿ ಯೇಸು ಸ್ವಾಮಿನೇ ಹೇಳಿರೋ ಮಾತಿದು, ನೇರವಾಗಿ ಬೇರೆ ಯಾರು ಅಲ್ಲ. ಯೇಸು ಸ್ವಾಮಿನೇ ಹೇಳಿರೋ ಮಾತು. ಏನಂತ ಹೇಳಿ? ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ನೀವು ಕೇಳ್ಕೊಳ್ಳಿ ನನ್ನ ಹೆಸರಲ್ಲಿ. ಇದುವರೆಗೂ ನೀವೇನು ಕೇಳ್ಕೊಂಡಿಲ್ಲ ಅಂತ ಹೇಳಿ ದೇವ್ರು ಹೇಳ್ತಿದ್ದಾರೆ. ಇದುವರೆಗೂ ನೀವೇನ್ ಕೇಳ್ಕೊಂಡು ನನ್ನ ಹೆಸರಲ್ಲಿ ನೀವು ಕೇಳ್ಕೊಳ್ಳಿ, ಆಗ
ನಿಮಗೆ ಅದು ಕೊಡಲ್ಪಡುತ್ತೆ ಎಂಬುದಾಗಿ, ಆಗ ನಿಮ್ಮ ಸಂತೋಷ ಪರಿಪೂರ್ಣವಾಗುತ್ತೆ ಎಂಬುದಾಗಿ ನಾವು ನೋಡ್ತಿದ್ದೀವಿ. ನೀವು ನನ್ನ ಮಕ್ಕಳು, ನೀವ್ ಯಾಕೆ ಇದುವರೆಗೂ ಕೇಳ್ಕೊಳ್ತಿಲ್ಲ ಪ್ರಾರ್ಥನೆ ಮಾಡಿ ಅಂತ ಇಲ್ಲಿರುವಂತ ನಿಮ್ಮೆಲ್ಲರಿಗೂ ದೇವ್ರು ಇವತ್ತು ಹೇಳ್ತಿರುವಂತ ಮಾತು ಏನ್ ಗೊತ್ತಾ? ನೀವು ದೇವ್ರ ಮಕ್ಕಳು ಆಗಿರೋದ್ರಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಅನೇಕ ಅವಶ್ಯಕತೆಗಳಿರುತ್ತೆ ನಿಮಗೆ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ. ಜನರ ಮೇಲೆ ಅನೇಕ ಸಲ ನಾವು ಆಧಾರವಾಗಿರ್ತೀವಿ, ನಮ್ಮ ಕುಟುಂಬದವ್ರ ಮೇಲೆ ನಾವು ಆಧಾರವಾಗಿರ್ತೀವಿ. ಅದೆಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಬಂಧು ಬಳಗ, ಸ್ನೇಹಿತರ ಮೇಲೆ ನೀನು ಆಧಾರವಾಗಿರೋದಕ್ಕಿಂತ ಮುಂಚೆ ನಿನ್ನ ದೇವರು ನಿನ್ನ ಜೊತೆ ಇದ್ದಾರೆ, ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಿನಗಿರ್ಬೇಕು. ನೀನ್ ಚಿಕ್ಕವಳಾಗಿರ್ಬೋದು, ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು. ಆದ್ರೆ ಆ ನಂಬಿಕೆ ಇರ್ಬೇಕು. ಯಾರು ಪ್ರಾರ್ಥನೆ ಮಾಡ್ತಾರಂದ್ರೆ ಈ ನಂಬಿಕೆ ಇರೋರೆ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇರೋರು. ನಾನು ಪ್ರಾರ್ಥನೆ ಮಾಡಿದ್ರೆ ನಾನ್ ಚಿಕ್ಕವನೋ ದೊಡ್ಡವನೋ ನನ್ನ ಪ್ರಾರ್ಥನೆಯನ್ನು ಕೇಳಿ ದೇವ್ರ ಉತ್ತರ ಕೊಡ್ತಾನೆ. ಆ ನಂಬಿಕೆ ಇರೋರು ಮಾತ್ರನೇ ತಾನೇ ಪ್ರಾರ್ಥನೆ ಮಾಡಕ್ಕಾಗೋದು. ದೇವರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಿನಗೆ ಪ್ರಾರ್ಥನೆ ಮೇಲೆ ಆಸಕ್ತಿ ಇರಲ್ಲ, ಪ್ರಾರ್ಥನೆ ಮಾಡಲ್ಲ. ಈಗ ಯೋಹನ 16:24 ಹೇಳುವ ಹಾಗೆ ಯೇಸ್ವಾಮಿ ಹೇಳ್ತಿರೋದು, ಕೇಳಿಕೋ ನಾನು ಕೊಡ್ತೀನಿ ಅಂತ. ನೀನ್ ಇನ್ ಮೇಲೆ ತೀರ್ಮಾನ ಮಾಡ್ಕೋಬೇಕು. ನಿನ್ನ ಜೀವನದಲ್ಲಿ ಏನೇ ಬೇಕಂದ್ರೂ ಕೂಡ ನೀನ್ ದೇವ್ರ ಹತ್ರ ಕೇಳ್ಕೋಬೇಕು. ತಡವಾದ್ರೂ ನಿನ್ನ ಜೀವನದಲ್ಲಿ ಬೇಕಿರೋವೆಲ್ಲ ನಿನಗೆ ದೇವರು ಕೊಟ್ಟೆ ಕೊಡ್ತಾರೆ. 4ನೇ ಆಶೀರ್ವಾದ ಏನ್ ಗೊತ್ತಾ? ಅಂಧಕಾರವು ಮುರಿಯಲ್ಪಡುವಂಥದ್ದು. ಲೂಕ 10:19 ವಚನವನ್ನು ಓದೋಣ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ 19ನೇ ವಚನದಲ್ಲಿ ನೋಡ್ತಿರುವಂತದ್ದು ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ. ಅಷ್ಟೇ ಅಲ್ಲ, ಕೊನೆ ಮಾತು ಹೇಳ್ತಾನೆ ಯೇಸು ಸ್ವಾಮಿ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಇಲ್ಲಿಯವರೆಗೂ ಸೈತಾನ, ದುರಾತ್ಮಗಳು, ಮಾಟ ಮಂತ್ರ, ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ಸೈತಾನ ಮಕ್ಕಳಾಗಿದ್ದಾಗ ಅನೇಕ ದುಷ್ಟ ಶಕ್ತಿಗಳು ನಮ್ಮನ್ನ ನಾಶ ಮಾಡ್ತಾ ಇತ್ತು, ನಮ್ಮ ಕುಟುಂಬಗಳನ್ನ ನಾಶ ಮಾಡ್ತಾ ಇತ್ತು. ನಿನ್ನೆ ನಾನು ಪಾವಗಡಕ್ಕೆ ಹೋಗಿದ್ದೆ. ನಮ್ಮ ಮನೆ ಎದುರುಗಡೆ ಒಂದು ಮನೆ ಇದೆ. ಅವ್ರಿಗೆ ಎಷ್ಟೋ ಸಲ ಸುವಾರ್ತೆ ಹೇಳಿದೀವಿ, ದೇವರನ್ನ ನಂಬ್ಕೊಂಡು ಸಭೆಗೆ ಬರಕ್ ಹೇಳಿದೀವಿ. ಅವ್ರು ಕೇಳ್ತಿರ್ಲಿಲ್ಲ. 5 ಜನ ಮಕ್ಳಿದ್ರು ಅವ್ರಿಗೆ. ಈಗ 4 ಜನ ಗಂಡ್ಮಕ್ಳು, 1 ಹೆಣ್ಮಗಳು. 4 ಜನ ಗಂಡ್ಮಕ್ಳು ಸತ್ತೋದ್ರು, ಒಬ್ಬರಿಂದ ಒಬ್ರು ಸ್ವಲ್ಪ ಸಮಯ ತೆಗೆದುಕೊಂಡು. ಕೊನೆಯವನು ಮೊನ್ನೆ ಸತ್ತೋದ, ಹುಷಾರಿಲ್ದೆ ತುಂಬಾ. ಅದೊಂದು ಶಾಪ ಅಲ್ವಾ? ಈಗ ಬರೀ ಹೆಣ್ಮಗಳು ಮಾತ್ರ ಇದ್ದಾರೆ. ನಿನ್ನೆ ನಾವು ಸರಿ ಹಂಗೆ ಮಾತಾಡ್ಕೊಂಡ್ ಬರೋಣ ಅಂತ ಅವ್ರ ಮನೆ ಹತ್ರ ಹೋದ್ರೆ ತುಂಬಾ ಅಳ್ತಾ ಇದ್ರು. ಏನ್ ಪ್ರಯೋಜನ? ಆ ಶಾಪಗಳು, ಆ ಅಂಧಕಾರ ಶಕ್ತಿಗಳು ಅವ್ರ ಮೇಲೂ ಅವ್ರ ಕುಟುಂಬದ ಮೇಲೂ ದಾಳಿ ಮಾಡ್ತಾನೆ ಇದ್ದಾನೆ. ಅವ್ರನ್ನ ಬಿಡಿಸೋ ಈ ಶಕ್ತಿ ಯಾರಿಗೂ ಇಲ್ಲ, ಬಿಡಿಸೋ ದೇವ್ರು ಯಾರು ಇಲ್ಲ. ಅವರ ಸೃಷ್ಟಿಕರ್ತನ ಯೇಸು ಸ್ವಾಮಿನೇ. ಸಭೆಗೆ ಬನ್ನಿ ಅಂತ ಹೇಳಿದ್ರೆ ಕೇಳಲಿಲ್ಲ, ತಿನ್ಕೊಂಡು ಕುಡ್ಕೊಂಡು ನಮ್ಮ ದೇವ್ರು, ನಮ್ಮ ವಿಗ್ರಹಾರಾಧನೆ ಅಂತ ಹೇಳ್ಕೊಂಡು ನಮ್ಮ ಜಾತಿ. ಈಗ ಯಾರು ಅವ್ರನ್ನ ರಕ್ಷಣೆ ಮಾಡಿದ್ರು? ಅವ್ರ ಮಕ್ಕಳನ್ನ ಯಾರು ಈಗ ಬದುಕಿಸಿದ್ರು? ಯಾರಿಲ್ಲ ತಾನೆ. ಅವ್ರ ಪ್ರಾಣಗಳು ಹೋದ್ರು, ಅವ್ರ ನಾಶವಾದ್ರು, ಜಾತಿ ಬೇಕು, ಧರ್ಮ ಬೇಕು, ಅವ್ರ ದೇವ್ರುಗಳು ಬೇಕು, ಅವರ ಸಂಪ್ರದಾಯ ಬೇಕು. ಅಂದ್ರೆ ಸೈತಾನ ಎಷ್ಟು ಮಟ್ಟಿಗೆ ಅವನ್ನ ಬಂಧಿಸಿಟ್ಟಿದ್ದಾನೆ. ಇವತ್ತು ನಾವು ದೇವ್ರನ್ನ ನಂಬ್ತಾ ಇದೀವಿ, ದೇವ್ರಿಗೆ ಸ್ತೋತ್ರ ಮಾಡ್ಬೇಕು. ಇವತ್ತು ಅಯ್ಯಸ್ವಾಮಿ ನಂಬೋದಕ್ಕೆ ದೇವರೇ ಕಾರಣ, ದೇವ್ರ ಕೃಪೆನೇ ಕಾರಣ. ದೇವ್ರ ನಾಮಕ್ಕೆ ಸ್ತೋತ್ರ. ಅಷ್ಟೇ ಅಲ್ಲ, ಇಷ್ಟು ದಿನಗಳವರೆಗೆ ಸೈತಾನ ನಮ್ಮನ್ನ ಏನು ಬಾಧಿಸ್ತಿದ್ದ, ಏನ್ ಹಿಂಸೆ ಕೊಡ್ತಿದ್ದ, ಇವತ್ತು ಯೇಸು ನಂಬಿರೋದ್ರಿಂದ ದೇವ್ರು ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾವ ಅಧಿಕಾರ? ಸೈತಾನನ ಮೇಲೆನೆ ಯುದ್ಧ ಮಾಡುವ ಅಧಿಕಾರ, ಸೈತಾನನ ಮೇಲೆ ಗೆಲ್ಲುವ ಅಧಿಕಾರ. ಕ್ರಿಸ್ತನ ಹೆಸರಲ್ಲಿ, ಯೇಸು ಹೆಸರಲ್ಲಿ ನಾವು ಯುದ್ಧಕ್ಕೆ ಹೋಗುವಾಗ ಖಂಡಿತ ಜಯ ನಮ್ಮದೇ. ಆಮೇಲೆ ನಮ್ಮ ಹೆಸರಲ್ಲಿ, ನಾವು ಬೇರೆ ಬೇರೆ ಹೆಸರಲ್ಲಿ ಎಷ್ಟೇ ಹೋರಾಡಿದ್ರು ಜಯ ಗ್ಯಾರಂಟಿ ಇಲ್ಲ. ಆದ್ರೆ ಯೇಸ್ವಾಮಿಯ ಹೆಸರಲ್ಲಿ ಖಂಡಿತವಾಗ್ಲೂ ಜಯ ಇದೆ. ಇದು ನಾನು ಹೇಳ್ತಿರೋದಲ್ಲ, ಈಗ ತಾನೇ ವಾಕ್ಯ ಓದ್ಕೊಂಡು. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆ ವಚನಗಳನ್ನ ನಾನು ಹಾಗೆ ನಂಬ್ತಿದ್ದೀನಿ, ನೀವು ಕೂಡ ನಂಬ್ತಿದ್ದೀರಿ ಎಂಬುದಾಗಿ ನಾನು ನಂಬ್ತೀನಿ. ಯಾವುದು ಕೇಡು ಮಾಡೋದಿಲ್ಲ. ಗರ್ಜಿಸೋ ಸಿಂಹದೋಪಾದಿಲ್ಲ, ನಮ್ಮ ಸುತ್ತಲೂ ಬಂದು ಗರ್ಜಿಸ್ತಾ ಇರಬಹುದು ನಮ್ಮನ್ನ ಹಾಳು ಮಾಡ್ಬೇಕು ಅಂತ, ಆದ್ರೆ ನಮ್ಮನ್ನ ಮುಟ್ಟಲ್ಲ. ಆಮೇಲೆ ನಮ್ಮನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಯೇಸು ನಮ್ಮಲ್ಲಿರೋದು. ಯೇಸು ಹೆಸರಲ್ಲಿ ನಾವು ಪ್ರಾರ್ಥಿಸುವಾಗ, ಯೇಸು ಹೆಸರಲ್ಲಿ ನಾವು ಜೀವಿಸುವಾಗ, ಆ ಯೇಸು ಹೆಸರಲ್ಲಿ ನಮ್ಗೆ ಅಧಿಕಾರ ಕೊಡಲ್ಪಟ್ಟಿದೆ.
ದೇವ್ರ ಮಕ್ಕಳಾಗಿರೋ ನಮ್ಮೆಲ್ಲರಿಗೂ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಹಾವುಗಳನ್ನ, ಚೇಳುಗಳನ್ನ, ಸೈತಾನನ ಸಮಸ್ತ ಬಲಗಳನ್ನ ಮುರಿಯುವಂತ ಅಧಿಕಾರ. ಇದನ್ನ ಯಾರು ನಂಬ್ತಾರೋ ಅವ್ರು ಮಾತ್ರ ಜಯಿಸಕ್ಕಾಗತ್ತೆ. ಅನೇಕರು ಯೇಸುನ ನಂಬ್ತಿದೀನಿ ಅಂದ್ರೂ ಕೂಡ ಇನ್ನೂ ದೆವ್ವಗಳನ್ನ ನೋಡಿ ಭಯ ಪಡ್ತಾರೆ. ಯೇಸು ನಂಬ್ತಿದೀನಿ ಅಂದ್ರೂ ಕೂಡ ಇನ್ನೂ ಕತ್ತಲೆನ ನೋಡಿ ಭಯ ಪಡ್ತಾರೆ. ಯೇಸು ನಂಬ್ತಿದೀನಿ ಅಂದ್ರೂ ಕೂಡ ಇನ್ನೂ ಮಾಟ ಮಂತ್ರಗಳನ್ನ ನೋಡಿ ಭಯ ಪಡ್ತಾರೆ. ನೀನ್ ಯೋಚನೆ ಮಾಡ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ಏನು ಗೊತ್ತಾ? ನಿನಗಿಂತ ಅವು ನಿನ್ನನ್ನ ನೋಡಿ ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನೀನು ಯೇಸುವಿನ ಮಗನಾಗಿದ್ಯಾ, ಮಗಳಾಗಿದ್ಯಾ. ಹಾಗಾಗಿ ಸೈತಾನ ನಿನ್ನ ನೋಡಿ ಭಯ ಪಡ್ತಿದ್ದಾನೆ. ದೆವ್ವಗಳು, ಮಾಟ ಮಂತ್ರ ಶಕ್ತಿಗಳು, ಲೋಕದ ಶಕ್ತಿಗಳು ನಿನ್ನ ನೋಡಿ ಭಯ ಪಡ್ತಾ ಇದೆ. ಯಾಕಂದ್ರೆ ನಿನ್ನಲ್ಲಿ ದೇವರ ಆತ್ಮನು ಇದ್ದಾನೆ. ನೀನು ದೇವರ ಆಲಯ ಅಂತ ಸೈತಾನ ಗೊತ್ತು. ದೇವರ ಆತ್ಮದೊಂದಿಗೆ ನಿನ್ನನ್ನ ದೇವರು ಮುದ್ರೆ ಮಾಡಿದಾನೆ, ನಿನ್ನ ಮಗ ಮಗಳು ಅಂತ. ಈ ವಿಷಯಗಳನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ಭರವಸೆಯೊಂದಿಗೆ ನೀನ್ ಜೀವಿಸ್ಬೇಕು. ನಂಬಿಕೆಯೊಂದಿಗೆ ನೀನ್ ಬಲವಾಗಿ ಜೀವಿಸ್ಬೇಕು. ಇವೆಲ್ಲ ದೇವ್ರು ನಿನ್ನ ಕೊಟ್ಟ ಆಶೀರ್ವಾದಗಳು. ನೀನ್ ಏಸಪ್ಪ ನಂಬಿರೋದಕ್ಕೆ ದೇವ್ರು ನಿನ್ನ ಕೊಟ್ಟ ಆಶೀರ್ವಾದಗಳು. 5ನೇದಾಗಿ ದೂತರ ಸಹಾಯ ಇದೆ. ಇಬ್ರಿ 1:14 ಓದೋಣ. ಇವರೆಲ್ಲರೂ ರಕ್ಷಣೆಯನ್ನು ಬಾಂಧ್ಯವಾಗಿ ಹೊಂದಬೇಕಾಗಿರುವರು. ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಆಮೇನ್. ಆಮೇನ್. ಸೊ ಇಲ್ಲಿ ಇಬ್ರಿಯರಿಗೆ 1:14 ನಾವು ನೋಡುವ ಹಾಗೆ ಇವರೆಲ್ಲರೂ ಕೂಡ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದುವವರಿಗೆ ಸಹಾಯ ಮಾಡುವಂತ ಉಳಿಗದ ಆತ್ಮಗಳು ಅಂತ. ಅಂದ್ರೆ ದೇವದೂತರು ಯಾರು ರಕ್ಷಿಸಲ್ಪಟ್ಟಿದಾರೋ, ಯಾರು ರಕ್ಷಣೆ ಹೊಂದೋದು ಅಂದ್ರೆ ಏನು? ದೇವರ ಮಗುವಾಗೋದು. ರಕ್ಷಣೆ ಹೊಂದೋದು ಅಂದ್ರೆ ಏನು? ದೇವರ ಆ ನಿತ್ಯ ಜೀವ ಹೊಂದಿಕೊಳ್ಳುವುದು. ಯಾರು ದೇವರ ಮಗುವಾಗಿದ್ದಾರೋ ಅವ್ರಿಗೆ ತಾನೇ ಆ ನಿತ್ಯ ಜೀವ ಇದೆ. ಸೊ ಯಾರು ರಕ್ಷಣೆ ಹೊಂದಿದಾರೋ ಅವ್ರಿಗೆ ದೇವದೂತರ ಸಹಾಯ ಇದೆ. ಬೈಬಲ್ ಅಲ್ಲಿ ಅನೇಕ ಸಲ ದೇವದೂತರು ಬಂದು ದೇವರ ಮಕ್ಕಳಿಗೆ ಸಹಾಯ ಮಾಡಿರೋದನ್ನ ನಾವು ನೋಡ್ಬೋದು. ಎಲಿಯನಿಗೆ ದೇವದೂತರು ಬಂದು ಸಹಾಯ ಮಾಡ್ತಾನೆ. ಎಲೀಶನಿಗೆ ದೇವರ ದೂತರ ಸೈನ್ಯನೇ ಇಳಿದು ಬರುತ್ತೆ. ಎಲಿಯನಿಗೆ ದೇವದೂತರ ಸೈನ್ಯನೇ ಬಂದು ಕೊನೆಗೆ ಪರಲೋಕಕ್ಕೆ ಎತ್ಕೊಂಡು ಹೋಗುತ್ತೆ. ಪೌಲನಿಗೆ ದೇವದೂತರು ಬಂದು ಸಹಾಯ ಮಾಡ್ತಾರೆ. ಆ ಒಂದು ಪೇತ್ರನು ಸೆರೆಮನೆಯಲ್ಲಿದ್ದಾಗ ದೇವದೂತನು ಬಂದು ಸಹಾಯ ಮಾಡಿ ಅವನ್ನ ಅದ್ಭುತವಾಗಿ ಬಿಡಿಸ್ತಾನೆ. ಕೊನೆಯಲ್ಲಿ ಹತ್ರ ದೇವದೂತನ್ ಬಂದು ಮಾತಾಡ್ತಾನೆ, ನೀನ್ ಹೋಗಿ ಪೇತ್ರನ ಕರೆಸು ಅಂತ ಹೇಳಿ. ಈ ತರ ನೋಡ್ತಾ ಹೋದ್ರೆ ಬೈಬಲ್ ಅಲ್ಲಿ ತುಂಬಾ ಜನರ ಹತ್ರ ದೇವದೂತರು ಬಂದು ಮಾತನಾಡಿರೋದು, ದೇವದೂತರು ಬಂದು ಸಹಾಯ ಮಾಡಿರೋದು. ಅಬ್ರಾಹ್ಮನ ಹತ್ರ ದೇವದೂತನ್ ಮಾತಾಡ್ತಾನೆ, ಯಾಕೋಬನ ಹತ್ರ ದೇವದೂತನ್ ಮಾತಾಡ್ತಾನೆ. ಆ ಸಮಯಗಳಲ್ಲಿ ಬಂದು ಸಹಾಯ ಮಾಡ್ತಾರೆ. ದಾನಿಯೇಲನು ಸಿಂಹದ ಗವಿಯಲ್ಲಿದ್ದಾಗ ದೇವದೂತ ಬಂದು ಸಹಾಯ ಮಾಡ್ತಾರೆ. ಸಿಂಹದ ಬಾಯಿಗಳನ್ನ ಕಟ್ಟಾಕ್ತಾನೆ ಅಂತ ದೇವದೂತ ಬಂದು. ಆ ಶಾದ್ರಾ ಮೇಷಕ ಅಬೇದ್ನೆಗೋರು ಬೆಂಕಿಯಲ್ಲಿದ್ದಾಗ ದೇವದೂತನ ಹಾಗೆ, ದೇವಕುಮಾರನ ಹಾಗೆ ಆ ಬೆಂಕಿಯಲ್ಲಿ ಒಬ್ಬ ವ್ಯಕ್ತಿ ಬಂದು 4ನೇ ವ್ಯಕ್ತಿ ಅವ್ರಿಗೆ ಏನು ಆಗದ ಹಾಗೆ ರಕ್ಷಣೆ ಮಾಡ್ತಿರ್ತಾನೆ. ದೇವರು ನಮ್ದಂತ ದೇವರ ಮಕ್ಕಳಾಗಿದ್ದಂತ ಅವರಿಗೆ ದೇವದೂತರ ಸಹಾಯ ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಇತ್ತು, ಈಗಲೂ ಕೂಡ ಇದೆ. ನಾವದನ್ನ ನಂಬಬೇಕು. ನೀನು ದೇವರ ಮಗುವಾಗಿರೋದ್ರಿಂದ ನಿನ್ನನ್ನ ಕಾಯುವುದಕ್ಕೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಎಂಬುದಾಗಿ ವಚನಗಳಲ್ಲಿ ನಾವು ನೋಡ್ತೀವಿ. ನಿನ್ನ ಕಾಲು ಕಲ್ಲಿಗೆ ತಗಲ್ದ ಹಾಗೆ ಅವರು ನಿನ್ನನ್ನ ಎತ್ತಿಕೊಳ್ಳುವರು, ತಮ್ಮ ಕರಗಳಲ್ಲಿ ನಿನ್ನನ್ನು ಎತ್ತಿಕೊಳ್ಳುವರು. ಈ ವಚನಗಳನ್ನು ನೀನು ನಂಬಬೇಕು. ಎಷ್ಟೋ ಸಲ ನಾವು ಆಕ್ಸಿಡೆಂಟ್ಗಳಾಗಿನೋ ಇನ್ನೊಂದು ಮತ್ತೊಂದು ಇಷ್ಟೊತ್ತಿಗೆ ನಾವು ಸತ್ತೋಗ್ಬೇಕಾಗಿತ್ತು. ಇವತ್ತಿಗೂ ನಾವು ಬದುಕಿದೀವಿ ಅಂದ್ರೆ ಅನೇಕ ಸಮಯಗಳಲ್ಲಿ ದೇವರು ನಮ್ಮನ್ನ ಉಳಿಸಿದ್ದಾರೆ, ಕಾಪಾಡಿದ್ದಾರೆ, ರಕ್ಷಿಸಿದ್ದಾರೆ. ದೇವದೂತರ ಮೂಲಕ ದೇವರು ನಡೆಸಿದ್ದಾರೆ. ಇನ್ನು ಮೇಲೆ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳನ್ನ ದೇವದೂತರ ಮೂಲಕ ನಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ದೇವದೂತರ ಸಹಾಯ ಇವತ್ತಿಗೂ ಇದೆ ಅಂತ ನಾವು ನಂಬಬೇಕು. ಆಮೇಲೆ 6ನೇದಾಗಿ ನಾವು ನೋಡ್ತೀವಿ ನಿತ್ಯ ಜೀವ, ಅಂದ್ರೆ ಪರಲೋಕದ ಪೌರತ್ವ. ನಾವೆಲ್ಲರೂ ಪರಲೋಕದ ಪೌರತ್ವವನ್ನು ಹೊಂದಿಕೊಳ್ತೀವಿ. ಫಿಲಿಪಿ 3:20 ಓದ್ಕೊಳ್ಳೋಣ. ನಾವಾದರೋ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆಮೇನ್. ಸೊ ನೀನು ನಾನು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಅಂದ್ರೆ ನಿನ್ನ ನನ್ನ ಹೆಸರು ಪರಲೋಕದಲ್ಲಿದೆ. ನಾವ್ ಈಗ ಸತ್ರು ಪರಲೋಕಕ್ಕೆ ಹೋಗ್ತೀವಿ. ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಯೇಸುನ ನಂಬಿರೋರ್ಗೆ ಪರಲೋಕ ಇರೋದು. ಆಮೇಲೆ ನೀನು ಯಾವಾಗ ಯೇಸು ನಂಬಿದೆಯೋ ಆಗ್ಲೇ ನಿನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಇನ್ಯಾವತ್ತು ನೀನ್ ಹಿಂಜರಿಯೋದ ಅವಶ್ಯಕತೆ ಇಲ್ಲ, ಭಯ ಪಡೋದ ಅವಶ್ಯಕತೆ ಇಲ್ಲ. ಸಾವಿನ ಮುಖಾಂತರ ನಾವು ಪರಲೋಕಕ್ಕೆ ಹೋಗ್ತೀವಿ. ಸತ್ತ ಮರುಕ್ಷಣ ದೇವರ ಬಳಿಯಲ್ಲಿ ಇರ್ತೀವಿ. ಯಾಕಂದ್ರೆ ನಾವು ದೇವ್ರ ಮಕ್ಕಳು. ಸಾಯಕ್ ಮುಂಚೆ ಯಾರು ಯೇಸು ನಂಬ್ತಾರೋ ಅವ್ರು ಮಾತ್ರ ಪರಲೋಕಕ್ಕೆ ಹೋಗಕ್ ಸಾಧ್ಯ.
ಕೊನೆಯದಾಗಿ ನಾವು ನೋಡುವಾಗ ಈಗ ಯಾರ ದೇವರ ಮಗುವಾಗಿ ದೇವರ ಆಲಯವಾಗಿ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುವವರಾಗಿ ದೆವ್ವಗಳ ಮೇಲೆ ಅಧಿಕಾರ ಹೊಂದಿರೋರಾಗಿ ದೇವದೂತರ ಸಹಾಯ ಹೊಂದಿರೋರಾಗಿ ಪರಲೋಕ ಪೌರತ್ವ ಹೊಂದಿರೋರಾಗಿ ಇಷ್ಟು ಆಶೀರ್ವಾದಗಳು ದೇವರು ನಮ್ಗೆ ಕೊಟ್ಟಿದ್ರಲ್ಲ, ಇದನ್ನೆಲ್ಲ ನಾವು ಲೋಕಕ್ಕೆ ಸಾಕ್ಷಿಯಾಗಿ ಹೇಳ್ಬೇಕು. ವಿಶ್ವ ಸ್ವಾರ್ಥ ಬೋಧನೆ ಎಂಬುದಾಗಿ ಲೋಕಕ್ಕೆಲ್ಲ ಹೋಗಿ ನೀನು ನಾನು ಸಾಕ್ಷಿಯಾಗಿರ್ಬೇಕು ಅಂತಾನೆ ಮತ್ತಾಯ 28:18-20 ಅಪೊಸ್ತಲ ಕೃತ್ಯಗಳು 1:8 ನಾವು ನೋಡ್ತೇವೆ. ಅಂದ್ರೆ ಲೋಕದ ಕಟ್ಟ ಕಡೆಯವರೆಗೂ ನೀವು ಹೋಗಿ ನನಗೂ ಸಾಕ್ಷಿಗಳಾಗಿರಿ ಎಂಬುದಾಗಿ. ಇವತ್ತು ನಾನು ಪ್ರತಿದಿನ ಶನಿವಾರ ಯಾಕೆ ಈ ಜೂಮ್ ಮೀಟಿಂಗ್ ನಡೆಸ್ತಾ ಇದ್ದೀನಿ? ನೀವೆಲ್ಲರೂ ಟೈಮ್ ಮಾಡ್ಕೊಂಡು ಯಾಕೆ ಈ ಜೂಮ್ ಮೀಟಿಂಗ್ ಬರ್ತಾ ಇದ್ದೀರಾ? ಬೇರೆ ಏನ್ ಕೆಲ್ಸಗಳಿಲ್ವಾ ನಮಗೆ? ಇದೆ. ಯಾಕೆ ಇದನ್ನ ಮಾಡ್ತಿದೀವಿ? ದೇವ್ರು ಹೇಳಿರೋದು ನಾವು ಪ್ರತಿದಿನ ದೇವ್ರ ವಾಕ್ಯವನ್ನು ಹೇಳ್ಬೇಕು, ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು, ದೇವರ ವಿಷಯಗಳನ್ನ ಹೇಳ್ಕೊಡ್ಬೇಕು ಬೇರೆಯವ್ರಿಗಂತ. ಹಾಗಾಗಿ ನೀನು ನಾನು ಇಲ್ಲಿ ಕೂಡಿ ಬರ್ತಾ ಇದ್ದೀವಿ. ಕಲಿಯೋದಕ್ಕೆ ದೇವ್ರು ಈ ಜೂಮ್ ಮೂಲಕ ನಮ್ಗೆ ದೇವರ ಅವಕಾಶ ಕೊಟ್ಟಿದ್ದಾರೆ. ನಾವಿಲ್ಲಿ ಕಲ್ತು ಅನೇಕರಿಗೆ ಈ ವಿಷಯಗಳನ್ನ ನಾವು ಹೇಳ್ಬೇಕು. ಯೇಸು ನಂಬಿದ್ರೆ ಏನ್ ಆಶೀರ್ವಾದಗಳು ಸಿಗುತ್ತೆ ಅನ್ನೋದನ್ನ ನಾವು ಬೇರೊಬ್ರಿಗೂ ಹೇಳ್ಬೇಕು. ದೇವ್ರ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಇನ್ನೂ ಅಧಿಕವಾದ ಕೃಪೆನ ದೇವ್ರ ನಮಗ್ ಕೊಡ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. 7 ಆಶೀರ್ವಾದಗಳನ್ನು ಕೂಡ ನಾವು ನೆನಪಿಟ್ಕೊಂಡು ಬಲವಾದ ನಂಬಿಕೆ ಉಳ್ಳವರಾಗಿರೋಣ. ಈ 7 ಆಶೀರ್ವಾದಗಳು ನಮ್ಮೆಲ್ಲರ ಮನಸ್ಸಲ್ಲಿ ಇರ್ಬೇಕು, ನೆನಪಲ್ಲಿ ಇರ್ಬೇಕು. ಹಾಗಾಗಿ ಯಾವತ್ತೂ ನೀವು ಮರಿಬಾರದು. ಯಾವ ಸಂದೇಹನೂ ಈ ವಿಷಯಗಳಲ್ಲಿ ನಿಮ್ಗೆ ಇರಬಾರದು. ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಒಂದು ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ನಿಮ್ಮನ್ನು ಆರಾಧಿಸಿ, ನಿಮ್ಮ ಸ್ತುತಿಸಿ, ನಿಮ್ಮ ವಾಕ್ಯವನ್ನ ಕೇಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ 7 ಆಶೀರ್ವಾದಗಳನ್ನ ಮತ್ತೊಂದ್ಸಲಿ ಕೇಳೋದಕ್ಕೆ ಕೃಪೆ ತೋರಿಸ್ತೀರಾ. ಇನ್ನೂ ಅಧಿಕವಾದ ಕೃಪೆಯಲ್ಲಿ ನಮ್ಮನ್ನ ಬೆಳೆಸಿ ಇಲ್ಲಿ ಜಾಯ್ನ್ ಆಗಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಕೃಪೆಗೆ ದೇವರೇ, ನಿಮ್ಮ ಕೃಪೆ ಹೊಂದಿಕೊಂಡು ಇನ್ನು ಅನೇಕರನ್ನ ಜಾಯಿನ್ ಮಾಡಿಸಿ ನಿಮ್ಮ ರಾಜ್ಯವನ್ನು ಕಟ್ಟುವರಾಗಿರ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮುಂದಿನ ವಾರ ಮತ್ತೆ ದೇವರೇ ಸ್ತೋತ್ರ, ನಾವು ಶನಿ ಶಿಷ್ಯರ ಜೊತೆ ಸೇರಿ ಆರಾಧನೆ ಮಾಡುವಾಗ 3ನೇ ಪಾಠ ಹೊಸ ಜೀವನದ ಕುರಿತು 3ನೇ ಪಾಠವನ್ನ ನಾವು ನೋಡುವಾಗ ನೀವೇ ನಮ್ಮ ಸಂಗಡಿಗರಾಗಿದ್ದು ನಡೆಸಬೇಕಾಗಿ ನಮ್ಮೆಲ್ಲರ ನಿಮ್ಮ ಕರೆಗಳಲ್ಲಿ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.